ಮಹಾವೀರ್ ಕಾಲನಿ ಕನ್ಬರ್ಗಿ ರಸ್ತೆ ಪ್ರದೇಶದ ನಿವಾಸಿಗಳ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿ ಡ್ರೈನೇಜ್ ನಿರ್ಮಾಣ ಕಾಮಗಾರಿಗೆ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಚಾಲನೆ ನೀಡಿದರು. ಮಳೆಗಾಲದಲ್ಲಿ ನೀರು ನಿಲ್ಲುವ ಸಮಸ್ಯೆ, ಒಳಚರಂಡಿ ನೀರಿನ ಸಮರ್ಪಕ ಹರಿವು ಹಾಗೂ ಸ್ವಚ್ಛತೆಯ ದೃಷ್ಟಿಯಿಂದ ಈ ಕಾಮಗಾರಿ ಮಹತ್ವದಾಗಿತ್ತು. ಈ ಅಭಿವೃದ್ಧಿ ಯೋಜನೆಯಿಂದ ಸ್ಥಳೀಯ ನಿವಾಸಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು, ಮೂಲಭೂತ ಸೌಲಭ್ಯಗಳಲ್ಲಿ ಸುಧಾರಣೆ ಕಂಡುಬರಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಪ್ರದೇಶದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲಾ ನಾಗರಿಕ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕನ್ಬರ್ಗಿ ಲೆಫ್ಟ್ ಸೈಡ್ಗೆ ಮಹಾವೀರ್ ಕಾಲೋನಿ ಇದೆ. ಇಲ್ಲಿ ಚರಂಡಿದು ಅವಶ್ಯಕತೆ ಇತ್ತು. ಇಲ್ಲಿ ಲೋಕಲ್ ಮಂದಿ ಎಲ್ಲರೂ ಬೇಡಿಕೆ ಇತ್ತು ಅವ್ರದ್ದು. ಇಲ್ಲಿ ಚರಂಡಿ 150 ಮೀಟರ್ ಮಾಡ್ಕೊಳಕತ್ತೀವಿ. ಮತ್ತು ಇಲ್ಲಿ ಬೇರೆ ಏನು ಅವಶ್ಯಕತೆ ಇದೆ ಅದು ನಾವು ಮಾಡಿಕೊಡೋನು. ಚರಂಡಿ ಆದ್ಮೇಲೆ ಮುಂದೆ ರೋಡ್ ಮಾಡಿಕೊಡೋನು. ಇದ್ರಿಗೆ ಅದು ರೋಡ್ ಮಾಡೋಣ. ಸರ್, ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ? ಟೋಟಲಿ ಒಂದು 200 ಕೋಟಿದು ಟೆಂಡರ್ಸ್ ಆಗಿದ್ದಾವೆ. ಈಗ ದಿನ ನೀವು ನೋಡಿದಂದ್ರೆ 2-3 ಪೂಜೆ ಆಗೋದು ಎಲ್ಲ ಕಡೆ ಪೂರ್ಣ ನಮ್ಮ ಕಾನ್ಸ್ಟಿಟ್ಯೂನ್ಸಿದಲ್ಲಿ. ಅದು ಸಮರ್ಥ ನಗರ ಕೆಲಸ ಚಾಲೂ ಇದೆ. ಇಲ್ಲಿ ಶಿವತೀರ್ಥ ಅಪಾರ್ಟ್ಮೆಂಟ್ಗೆ ಮತ್ತೀಗ ಹೋಗಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ರಾಮತೀರ್ಥ ನಗರ್ ಕೆಲಸ ಸ್ಟಾರ್ಟ್ ಇದೆ, ಶಾಹು ನಗರ್ ಸ್ಟಾರ್ಟ್ ಇದೆ, ಆಜಮ್ ನಗರ್ ಇದೆ, ಸಿಟಿ ಸೆಂಟರ್ ಇದೆ, ಆಮೇಲೆ ಟೆಂಗಿನಗರ್ ಗಲ್ಲಿ, ಪಾಟೀಲ್ ಗಲ್ಲಿ, ಅಲ್ಲಿದೆ ಕೊರ್ವಾಳ್ ಗಲ್ಲಿ ಮತ್ತು ಪಾಟೀಲ್ ಗಲ್ಲಿದು 4 ಅವಶ್ಯಕತೆ ಇದೆ. 3 ಕೋಟಿ ಅಲ್ಲೇ ಹಾಕಿದ್ದೀವಿ, 3.5 ಕೋಟಿ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಇದರ ಜೊತೆಗೆ ಆಸಿಫ್ ಸೇಠ್ ಅವರು ಸಾರ್ವಜನಿಕರಿಗೆ ನೀರನ್ನು ಮಿತವಾಗಿ ಹಾಗೂ ಜವಾಬ್ದಾರಿಯಿಂದ ಬಳಸುವಂತೆ ಮನವಿ ಮಾಡಿದ್ದಾರೆ. ಜೂನ್ 20 ಕಳೆದು ಹೋದರೂ ಕೂಡ ಸಮರ್ಪಕ ಮಳೆಯಾಗದ ಕಾರಣ ರಾಕೋಸ್ಕೋಪ್ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾಗರಿಕರು ನೀರಿನ ದುರ್ಬಳಕೆ ತಪ್ಪಿಸಿ ಅಗತ್ಯವಿರುವಷ್ಟೇ ಮಾತ್ರ ನೀರನ್ನು ಬಳಸಬೇಕು. ಭವಿಷ್ಯದಲ್ಲಿ ಉಂಟಾಗಬಹುದಾದ ನೀರಿನ ಕೊರತೆಯನ್ನು ಎದುರಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇದ್ರ ಜೊತೆ ನಾ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲರಿಗೆ ವಿನಂತಿ ಮಾಡ್ತೀನಿ. ನಾನು ಇವತ್ತು 20 ತಾರೀಕು ಆಗ್ತಾ ಇದೆ. ಇನ್ನೂ ತನಕ ಮಳೆ ಆಗಲಿಲ್ಲ. ನೀರಿನ ಲೆವೆಲ್ಸ್ ಭಾಳ ಕಡಿಮೆ ಆಗಿದೆ ರಾಕಸ್ಕೋಪ್ದಲ್ಲೇ ಮತ್ತು ಹಿಡ್ಕಲ್ದಲ್ಲೇ. ಎಲ್ಲರೂ ಪ್ರಾರ್ಥನೆ ಮಾಡಿ ಸರಿ ದುವಾ ಕರೆ ಮಳೆ ಆಗಲಿ, ದೇವರದ ಆಶೀರ್ವಾದ ಇರಲಿ. ऊपर की मेहरबानी रहने दो हमारे ऊपर. ಇದರ ಜೊತೆ ನಾವು ನಮ್ದು ಎಲ್ಲರದು ಕರ್ತವ್ಯ, ನೀರು ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ಅವಶ್ಯಕತೆ ಇದೆ ಅಷ್ಟೇ ನೀರು ಯೂಸ್ ಮಾಡಿ. ಇಲ್ಲಾಂದರೆ ಹೋದ ವರ್ಷ ನೀವು ನೋಡಿದ್ದಂದರೆ ಲೆವೆಲ್ಸ್ ರಾಕಸ್ಕೋಪ್ದು ಬಳಿ ಹಿಡ್ಕಲ್ದು ಲೆವೆಲ್ಸ್ ಭಾಳ ಜಾಸ್ತಿ ಇತ್ತು. ಮಳೆ ಮೇದಿಂದ ಸ್ಟಾರ್ಟ್ ಆಗಿತ್ತು. ಇದು ಜೂನ್ ಎಂಡ್ ಆಗಲಿಕ್ಕೆ ಬಂದೈತಿ, ಇನ್ನೂ ತನಕ ಮಳೆ ಆಗಲಿಲ್ಲ. जितना हम कम पानी वापरेंगे, जेवढा आम्ही कमी पाणी आवश्यकता जे आहे तेवढंच आम्ही वापरूया. आणि सगळे नागरिक मिळून हे आम्ही केलं तर पुढं आणि आम्हाला एक महिनाभर त्रास होणार नाही. असं बघितलं तर आणि एक 15-20 दिवसाचं पाणी आहे. नाही म्हणून राकस्कोपमध्ये हिडकलमध्ये आणि जास्त आहे, तर पण आम्ही पाणी जेवढं आवश्यकता आहे तेवढं यूज करूया. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲ ಸೌಕರ್ಯಗಳ ಗುಣಮಟ್ಟವನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ. ಸ್ಥಳೀಯ ನಿವಾಸಿಗಳು ಕೂಡ ಈ ಅಭಿವೃದ್ಧಿ ಕಾಮಗಾರಿಯನ್ನು ಸ್ವಾಗತಿಸಿ ಸಂತಸ ವ್ಯಕ್ತಪಡಿಸಿದ್ರು. ಚರಂಡಿ ಕಾಮಗಾರಿ ಪೂರ್ಣಗೊಂಡ ನಂತರ ಸ್ವಚ್ಛತೆ ಹಾಗೂ ಸಾರ್ವಜನಿಕರ ಆರೋಗ್ಯದ ಪರಿಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು.
ಮಹಾವೀರ್ ಕಾಲನಿ ಕನಬರಗಿ ರಸ್ತೆ ಪ್ರದೇಶದ ಈ ಚರಂಡಿ ನಿರ್ಮಾಣ ಕಾಮಗಾರಿ ಸ್ಥಳೀಯ ಅಭಿವೃದ್ಧಿಯ ಮಹತ್ವದ ಹೆಜ್ಜೆ ಆಗಿದ್ದು ನಿವಾಸಿಗಳ ಜೀವನ ಮಟ್ಟ ಸುಧಾರಣೆಗೆ ಸಹಕಾರವಾಗಲಿದೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆಳಗಾಂಗೆ.